ಇದು ಸಂಸಾರಕ್ಕೂ ಸಮಾಜಕ್ಕೂ ಈ ಜಗತ್ತಿಗೂ ಸಂಬಂಧಪಟ್ಟಂಥ ಯಾವುದೇ ದೇಶದ ಮೇಲೆ ಭಯೋತ್ಪಾದನೆ ನಡೆಯಬಾರದು. ನಡೆದಾಗ ಪ್ರತಿಯೊಬ್ಬರೂ ವಿರೋಧಿಸಬೇಕು. ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮಗೊಂದು ವಿಶೇಷವಾದ ಕಥೆ ಹೇಳ್ತೀನಿ. ಸಣ್ಣ ಕಥೆ, ಅದ್ಭುತವಾದ ಸತ್ಯ ಇದೆ ಇದರಲ್ಲಿ. ಇದು ಸಂಸಾರಕ್ಕೂ ಸಮಾಜಕ್ಕೂ ಈ ಜಗತ್ತಿಗೂ ಸಂಬಂಧಪಟ್ಟಂಥ ಕಥೆ. ಸೊ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅವನ ಮನೆಯಲ್ಲಿ 2 ಎತ್ತುಗಳಿತ್ತು, ಒಂದು ಮೇಕೆ ಇತ್ತು, ಒಂದು ನಾಯಿ ಇತ್ತು, ಒಂದು ಕೋಳಿಯ ಹುಂಜ ಇತ್ತು, ಸಣ್ಣ ಪುಟ್ಟ ಕೋಳಿಗಳಿದ್ದು. ಒಂದು ದಿನ ರಾತ್ರಿ ಒಂದು ಇಲಿ ಗೋಡೆಯನ್ನು ಕೊರಿತಾ ಇತ್ತು. ಅದನ್ನು ನೋಡಿದಂಥ ಕೋಳಿ ಹುಂಜ ಹೇಳ್ತು ಎತ್ತುಗಳಿಗೆ ಹೋಗಿ, ನೋಡು ಗೋಡೆ ಕೊರಿತಾ ಇದೆ, ಅದೇನಾದರೂ ಬಿಲ ಮಾಡಿದ್ರೆ ಅದರ ಮುಖಾಂತರ ಏನಾದರೂ ಹಾವು ಒಳಗಡೆ ಬಂದರೆ ತುಂಬ ಕಷ್ಟ ಆಗತ್ತೆ. ಇದನ್ನು ಯಜಮಾನರಿಗೆ ಹೇಳು, ಆ ಇಲಿಯನ್ನು ಸಾಯಿಸ್ಲಿ ಅಥವಾ ಬಿಲ ಮುಚ್ಚಲಿ ಅಂತ. ಎತ್ತು ಹೇಳ್ತು, ಅಯ್ಯೋ ಅದೇನಾಗತ್ತೆ ಬಿಡು, ಬಂದು ನಾನು ಕಾಲಲ್ಲಿ ತುಳಿದು ಬಿಡ್ತೀನಿ, ಅದೇ ನಾನು ದೊಡ್ಡ ವಿಷಯ ಅಲ್ಲ, ಬಿಟ್ಟಾಕು ಅಂತು. ಪಾಪ ಕೋಳಿಗೆ ಸಮಾಧಾನ ಆಗಿಲ್ಲ. ಕೊನೆಗೆ ಹೋಗಿ ಮೇಕೆಗೆ ಹೇಳ್ತು, ಮೇಕೆನೂ ಕೂಡ ಇದ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಾಯಿಗೆ ಹೇಳ್ತು, ನಾಯಿ ಕೂಡ ಕೋಳಿ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಅದು ಬಂದು ನಾನು ಓಡೋಗ್ತೀನಿ ಅಂತ ಹೇಳ್ತು. ಆಮೇಲೆ ಕೋಳಿ ಸುಮ್ಮನಾಯಿತು. ಇದರಲ್ಲಿ ಏನಪ್ಪ ಒಂದು ಅದ್ಭುತವಾದ ಸತ್ಯ ಇದೆ ಅಂತೀರಾ? ಒಂದು ಸರಿ ಏನು ಮಾಡ್ತು, ಅದೇ ಥರ ಇರಬೇಕಾದಾಗ ಬಿಲ ಕೊರೈತು, ಹಾವು ಒಳಗಡೆ ಬಂತು. ಚಂಡಿ ಅಂತ ಕರಿತೀವಿ, ಹಸುಗಳಿಗೆ ಹುಲ್ಲಾಕ್ತಕ್ಕಂಥ ಜಾಗ. ಅಲ್ಲಿ ರೈತನ ಹೆಂಡತಿ ಹುಲ್ಲಾಕಕ್ಕೆ ಬಂದಳು. ಹುಲ್ಲಾಕಕ್ಕೆ ಕೈ ಹಿಂಗೆ ಆಡಿಸ್ಬೇಕಾದಾಗ ಹಾವು ಕಚ್ಬಿಡ್ತು. ಸೊ ರೈತನ ಹೆಂಡತಿಗೆ ಹಾವು ಕಚ್ಚಿದಾಗ ವಿಷವೇರಿ ಆಸ್ಪತ್ರೆ ಸೇರಿಕೊಂಡ್ರು. ಅಲ್ಲಿಗೆ ರೈತ ಹೋದ. ಪಾಪ ಆಸ್ಪತ್ರೆ ಓಡಾಡ್ತಾ ಇದ್ದ. ಒಂದಿನ ಆಸ್ಪತ್ರೆಲಿ ಉಳಿಬೇಕಾಯ್ತು, ತುಂಬ ಸೀರಿಯಸ್ ಆಗಿಬಿಡ್ತು. ಇಲ್ಲಿ ಎತ್ತುಗಳಿಗೆ ಹುಲ್ಲಾಕೋರು ಯಾರೂ ಇರಲಿಲ್ಲ, ಮೇಕೆಗೆ ಮೇವು ಕಟ್ಟೋರು ಯಾರೂ ಇರಲಿಲ್ಲ, ನಾಯಿಗೆ ದಿನ 3 ಹೊತ್ತು ಊಟ ಇಡ್ತಿದ್ದಲ್ಲ, ಊಟ ಇಡೋರು ಯಾರೂ ಇರಲಿಲ್ಲ. ಅವೆಲ್ಲ ಹಸಿವಿನಿಂದ ಬಳಲ್ತಾ ಇದ್ದು. ಕೋಳಿ ಹೊರಗಡೆ ಹೋಗಿ ಮೇಯ್ಕೊಂಡು ಬರ್ತಾ ಇತ್ತು. ಹಿಂಗೆ ಸ್ವಲ್ಪ ದಿನ ಆದಮೇಲೆ ರೈತನ ಹೆಂಡತಿ ಹುಷಾರಾಗಲೇ ಇಲ್ಲ. ಇನ್ನು ತುಂಬ ಕಷ್ಟಕರವಾಗಿತ್ತು. ಆಗ ಅವನಿಗೆ ದುಡ್ಡು ಬೇಕಾಗಿತ್ತು. ಅಷ್ಟರಲ್ಲಿ ಮೇವಿಲ್ಲದೆ ಎತ್ತುಗಳು ತುಂಬ ಬಳಲಿದ್ದು, ಸಣ್ಣ ಆಗ್ಬಿಟ್ಟಿದ್ದು, ಬಡಕಲಾಗಿದ್ದು. ಅದನ್ನು ಕಟಕನಿಗೆ ಮಾರ್ಬಿಟ್ಟ. ಆಮೇಲೆ ಮೇಕೆನೂ ಮಾರ್ಬಿಟ್ಟ. ನಾಯಿ ಏನು ಮಾಡ್ತಾಯಿತ್ತು, ರೈತ ಇಲ್ಲದಾಗ ಅವ್ರ ಮನೆಗೆ ಹೋಗೋದು, ಸ್ವಲ್ಪ ಊಟ ಹಾಕೋರು. ಪ್ರತಿದಿನ ಹೋದಾಗ ಅವ್ರು ಹೊಡೆದು ಓಡಿಸೋರು ದೊಣ್ಣೆ ತೊಗೊಂಡು. ನಾಯಿ ಸರಿಯಾಗಿ ಊಟ ಸಿಗದೆ, ಟೈಮ್ ಊಟ ಸಿಗದೆ ಬಡಕಲಾಗಿ ಬಿದ್ದಿತ್ತು. ಕೋಳಿ ಮಾತ್ರ ಹೊರಗಡೆ ಹೋಗಿ ಮೇಯ್ಕೊಂಡು ಬರ್ತಾಯಿತ್ತು. ಕೋಳಿ ಯೋಚನೆ ಮಾಡ್ತಾಯಿತ್ತು, ಆ ದಿನ ಎಲ್ಲರೂ ನನ್ನ ಮಾತು ಕೇಳಿ ಎಲ್ಲರೂ ಯಜಮಾನ್ರಿಗೆ ಹೇಳಿದಿದ್ರೆ ಬಿಲ ಮುಚ್ತಾ ಇದ್ರು ಅಥವಾ ಆ ಇಲಿಯನ್ನು ಸಾಯಿಸ್ತಾ ಇದ್ರು, ನನ್ನ ಮಾತು ಕೇಳಿಲ್ಲ ಅಂತ ಕೋಳಿ ದುಃಖ ಪಡ್ತಾ ಇತ್ತು. ಕೊನೆಗೊಂದು ದಿನ ನಾಯಿ ಊಟ ಇಲ್ಲದೆ ಸತ್ತೋಯ್ತು. ಸೊ ಈ ಕಥೆಯಿಂದ ಏನು ಅರ್ಥ ಆಗುತ್ತೆ? ಸ್ವಲ್ಪ ನಾವು ಜಗತ್ತಿನ ಕಡೆ ಗಮನ ಹರಿಸಿ ನೋಡಿ. ಭಾರತದ ಮೇಲೆ ನಮಗೆ ಪಾಕಿಸ್ತಾನದವರು ಟೆರರಿಸ್ಟ್ನ ಕಳಿಸಿದಾಗ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದಾಗಿ ಯಾವುದೇ ದೇಶದ ಮೇಲೆ ಭಯೋತ್ಪಾದನೆ ನಡೆಯಬಾರದು, ಇಸ್ಲಾಂ ಧರ್ಮದ ಹೆಸರನ್ನು ಹೇಳಿಕೊಂಡು, ಅಲ್ಲನ ಹೆಸರನ್ನು ಹೇಳಿಕೊಂಡು ಭಯೋತ್ಪಾದನೆ ಮಾಡಿದಾಗ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅವರನ್ನೆಲ್ಲ ನಿಗ್ರಹಿಸಬೇಕು ಅಂತ ಎಲ್ಲ ಮುಸ್ಲಿಮರು ಸೇರಿ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಿ, ಪಾಕಿಸ್ತಾನ ಭಾರತದ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿದ್ದರೆ ಪಾಕಿಸ್ತಾನ ಸಮೃದ್ಧಿಯಾಗಿರುತ್ತಿತ್ತು. ಆ ಭಾವನೆ ಎಲ್ಲರಲ್ಲೂ ಬಂದಿದ್ದರೆ, ಎಲ್ಲ ಮುಸ್ಲಿಂ ಕಂಟ್ರಿಲ್ ಬಂದಿದ್ದರೆ, ಇರಾನ್ನಲ್ಲಿ ಭಯೋತ್ಪಾದನೆ ಅಕ್ಕಪಕ್ಕ ದೇಶಗಳಲ್ಲಿ ನಡಿಬೇಕಾದಾಗ ಇರಾನ್ ಸಪೋರ್ಟ್ ಮಾಡದೆ, ಭಯೋತ್ಪಾದನೆಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಸೊ ಇದು ತಪ್ಪು ಅಂತ ಹೇಳಿ ನಿಗ್ರಹಿಸಿದ್ದರೆ ಹಮಾಸ್ ಉಗ್ರರಿಂದ ಆ ಪೂರ್ತಿ ಪ್ಯಾಲೆಸ್ಟೈನ್ ಹಾಳಾಗುತ್ತಿರಲಿಲ್ಲ. ಈಗ ಅದೇ ಭಯೋತ್ಪಾದನೆಯ ನಂಟು ನಾನಾ ರೂಪಗಳನ್ನು ಪಡೆದು ಇರಾನ್ ಮೇಲೆ ಯುದ್ಧ ನಡೀತಾ ಇದ್ದು ಎಷ್ಟೊಂದು ಸಮಸ್ಯೆ ಆಗಿದೆ. ಅಲ್ಲಿ ನಡೆಯುವ ಯುದ್ಧದ ಘಟನೆಯಿಂದ, ಅಲ್ಲಿ ನಡೆಯುವ ಸಮಸ್ಯೆಗಳಿಂದ ಅಮೆರಿಕ ದೂರದಲ್ಲಿದೆ, ಇಸ್ರೇಲ್ ದೂರದಲ್ಲಿದೆ. ಭಾರತದಲ್ಲಿ ಬೆಂಗಳೂರಿನಲ್ಲಿ ಹೋಟೆಲಲ್ಲಿ ಊಟ ಸಿಗ್ತಾ ಇಲ್ಲ, ನಮ್ಮ ಮನೇಲಿ ಗ್ಯಾಸ್ ಸಿಗ್ತಾ ಇಲ್ಲ.
ನೋಡಿ, ನನಗೇನು ಅಂತ ನಾವು ಸುಮ್ಮನೆ ಬಿಡೋದಲ್ಲ, ನನ್ನ ಪ್ರಯತ್ನ ನಿರಂತರವಾಗಿ ಮಾಡುತ್ತಿರಬೇಕು. ಎಲ್ಲ ಮುಸ್ಲಿಮರು ಇಸ್ಲಾಂ ಧರ್ಮದ ಹೆಸರಿನಲ್ಲಿ, ಅಲ್ಲನ ಹೆಸರಿನಲ್ಲಿ ಯಾರು ಭಯೋತ್ಪಾದನೆ ಮಾಡಬಾರದು ಅಂತ ಅವರೇ ನಿರ್ಧಾರ ಮಾಡಿದರೆ, ಯಾಕಂದ್ರೆ ಒಗ್ಗಟ್ಟಿದೆ, ನಿರ್ಧಾರ ಮಾಡಿದರೆ ಪರಿಸ್ಥಿತಿ ಈಗ ಬರುತ್ತಿರಲಿಲ್ಲ. ಪಾಕಿಸ್ತಾನದಲ್ಲಿ ಪ್ರಾಬ್ಲಮ್, ಆಫ್ಘಾನಿಸ್ತಾನದಲ್ಲಿ ಪ್ರಾಬ್ಲಮ್, ಇರಾನ್ನಲ್ಲಿ ಪ್ರಾಬ್ಲಮ್, ಸಿರಿಯಾದಲ್ಲಿ ಪ್ರಾಬ್ಲಮ್, ಇರಾಕ್ನಲ್ಲಿ ಪ್ರಾಬ್ಲಮ್, ಈಗ ದುಬೈನಲ್ಲಿ ಪ್ರಾಬ್ಲಮ್, ಸುತ್ತಮುತ್ತ ಎಷ್ಟೊಂದು ರಾಷ್ಟ್ರಗಳಲ್ಲಿ ಪ್ರಾಬ್ಲಮ್. ಎಲ್ಲ ಇಸ್ಲಾಂ ಧರ್ಮದ ರಾಷ್ಟ್ರಗಳಲ್ಲಿ ಸಂಘರ್ಷಗಳು ಯಾಕೆ ಶುರುವಾಯಿತು? ಮೂಲ ಭಯೋತ್ಪಾದನೆ. ಅಯ್ಯೋ ಅವ್ರು ಏನೋ ಮಾಡ್ಕೋತಾರೆ, ನನಗೇನು ಮಾಡ್ಕೊಳ್ಳಿ, ಪಾಕಿಸ್ತಾನ ಮಾಡ್ಕೋತಾರೆ, ಇನ್ಯಾವುದೋ ಒಂದು ಸಣ್ಣ ಕಂಟ್ರಿ ಮಾಡ್ಕೋತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರದು. ಈ ತತ್ವವನ್ನು, ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಘಟನೆಗಳು ಎಲ್ಲೇ ನಡೆದಾಗ ಅದಕ್ಕೆ ಸಂಬಂಧಪಟ್ಟವರು ನನಗೇನಾಗುತ್ತೆ ಅಂತ ಸುಮ್ಮನಿದ್ರೆ ಇದೇ ಕಾರಣ. ಜಗತ್ತೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ, ಮುಂದೇನಾಗುತ್ತೋ ಗೊತ್ತಿಲ್ಲ. ನೋಡಿ, ಕತೆ ಸರಳವಾಗಿದೆ. ನೆಕ್ಸ್ಟ್ ನಮ್ಮ ಭಾರತಕ್ಕೆ ಬರೋಣ. ಭಾರತಕ್ಕೆ ಬಂದಾಗ ನಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದ ಭಯೋತ್ಪಾದನೆಗಳು, ಸಂಘರ್ಷಗಳು, ಜಾತಿಯ ಸಂಘರ್ಷಗಳು, ಧರ್ಮದ ಸಂಘರ್ಷಗಳು ನಡೆದಾಗ ಪ್ರತಿಯೊಬ್ಬರೂ ವಿರೋಧಿಸಬೇಕು. ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದ ಮೇಲೆ ಎತ್ತು ಕಟ್ಟುವುದು, ಅವರಿಬ್ಬರ ನಡುವೆ ಸಂಘರ್ಷ ಉಂಟು ಮಾಡಿ ಬೆಳೆ ಬೇಯಿಸಿಕೊಳ್ಳೋದು, ರಾಜಕಾರಣಿಗಳು, ಇದೆಲ್ಲವೂ ನಡೆದಾಗ ಭಾರತದಲ್ಲಿ ನಾವು ಅದನ್ನು ವಿರೋಧಿಸಬೇಕು. ಮತ್ತೆ ಜಾತಿಗಳಿಗೆ ಸಂಘರ್ಷಗಳು ಬಂದಾಗ ಇವರು ನಮ್ಮ ದೇಶದ ಪ್ರಜೆಗಳು ಅಂತಕ್ಕಂಥ ಭಾವ ಬರಬೇಕು. ಆ ಜಾತಿ ಅಂತಾನೆ ಹೆಂಗಾರ ಮಾಡ್ಕೊಳ್ಳಿ, ಈ ಜಾತಿ ಅಂತಾನೆ ಹೆಂಗಾರ ಮಾಡ್ಕೊಳ್ಳಿದ್ರೆ ಈ ಜಾತಿಯ ರಾಜಕಾರಣವೇ ನಮ್ಮ ಭವ್ಯ ಭಾರತ ಬೆಳಗಲು ಅಡ್ಡಿಯಾಗುತ್ತಿದೆ. ನಮ್ಮಲ್ಲಿ ಅಷ್ಟೊಂದು ರೀತಿಯಾದ ಒಂದು ಅದ್ಭುತವಾದ ಕ್ರಿಯೇಟಿವ್ ಎನರ್ಜಿ ನಮ್ಮಲ್ಲಿ ಏನಿದೆಯೋ ಅದು ಹೊರಗಡೆ ಬರ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಭೇದಗಳಿಂದ ತುಂಬಿದೆ ಮನಸ್ಸುಗಳು, ಸಂಘರ್ಷಗಳಿಂದ ಮನಸ್ಸುಗಳು ತುಂಬಿದೆ. ಸಣ್ಣದಾಗಿ ಯೋಚನೆ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಭಾವನಾತ್ಮಕವಾಗಿ ಬೆಸೆಯುತ್ತಿಲ್ಲ ಈ ದೇಶವನ್ನು, ಅಲ್ವಾ? ನನಗೇನಾಗತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನನಗೇನಾಗತ್ತೆ ಅಂತ ಯಾರು ಸುಮ್ಮನೆ ಇರ್ತಾರೋ ಆಗ ಸಮಸ್ಯೆಗಳು ಅವರಿಗೆ ಕಾಣದಂತೆ ಹಿಂದೆ ಬರ್ತಾ ಇರ್ತವೆ. ಒಂದು ಎಲೆಕ್ಷನ್ ನಡಿಬೇಕಾದ್ರೆ ನಮ್ಮ ದೇಶದಲ್ಲಿ 50% ಜನ ಟ್ರಿಪ್ಗೆ ಹೋಗ್ತಾರೆ. ಯಾರು? ಎಜುಕೇಟೆಡ್ಸು. ಪಾಪ ಇವರು ಕರಪ್ಷನ್ಗೆ ಬಲಿಯಾಗಿ, ಎಂಡಕ್ಕೆ ಬಲಿಯಾಗಿ, ಸ್ವಲ್ಪ ಲಂಚದ ಹಣಕ್ಕೆ ಆಸೆಯಿಂದ ಅವ್ರು ಯಾರಿಗೆ ಹೇಳ್ಬೇಕೋ ಓಟ್ ಹಾಕ್ತಾರೆ. ಅಂಥವ್ರು ನಮ್ಮನ್ನು ಆಳಕ್ಕೆ ಬರ್ತಾರೆ. ಹಾಗೇನಾದ್ರು ಹೆಚ್ಚು ಕಡಿಮೆ ಆದಾಗ ನಾವೇನು ಮಾಡ್ತೀವಿ, ಸುಮ್ಮನೆ ಬ್ಲೇಮ್ ಮಾಡ್ತಾ ಇರೋದು, ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾ ಇರೋದು. ಅವ್ರು ಸರಿಯಾದ ರಾಜಕಾರಣಿ, ಇವ್ರು ಸರಿಯಾದ ರಾಜಕಾರಣಿ. ಯಾರು ರಾಜಕಾರಣಿ ಸರಿಯಿಲ್ಲ, ಮೂಲ ಕಾರಣ ಯಾರು? ನಾವುಗಳು. ಇಲ್ಲಿ ನನ್ನದೇನು ಅಂತ ಬಿಡುವುದಲ್ಲ, ನನ್ನಿಂದ ಏನು ಸಹಾಯ ಆಗುತ್ತೆ ಅನ್ನೋ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಈ ಕಥೆಯಿಂದ ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಎತ್ತು ನೆಗ್ಲೆಕ್ಟ್ ಮಾಡಿ ಸಾಯ್ತೋ, ಹಾಗೆ ಮೇಕೆ ಸಾಯ್ತೋ, ನಾಯಿ ಸಾಯ್ತೋ, ಅದೇ ರೀತಿ ಬೇಕಾದಷ್ಟು ಜನ ನಮ್ಮ ಸುತ್ತಮುತ್ತ ಸಾಯ್ತಾರೆ. ಅವ್ರ ಜೊತೆಗೆ ನಾವು ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಿ, ಎಷ್ಟೇ ಸಮಸ್ಯೆಗಳು ಬರಲಿ, ಕೆಲವರ ಸಮಸ್ಯೆಗಳು ಬರ್ತವೆ, ಸತ್ಯವನ್ನು ಹೇಳುವಾಗ ಸಮಸ್ಯೆಗಳು ಸಹಜ. ನಾನು ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ನಾನು ಮೌಢ್ಯತೆ ಬಗ್ಗೆ ಹೇಳಿದಾಗ, ದೇವ್ರ ಬಗ್ಗೆ ಹೇಳಿದಾಗ, ಜಾತಿ ಬಗ್ಗೆ ಹೇಳಿದಾಗ ಬೇಕಾದಷ್ಟು ನಾನು ಬೈದಿದ್ದಾರೆ. ಆದರೂ ತುಂಬ ಜನಕ್ಕೆ ಪ್ರಯೋಜನ ಆಗಿದೆ. ಒಬ್ಬೊಬ್ಬರು ಫೋನ್ ಮಾಡಿ ಹೇಳ್ತಾರೆ, ನನ್ನ ಮೌಢ್ಯತೆಯಿಂದ ಹೊರಗಡೆ ಬಂದಿದ್ದೀನಿ, ಈ ಜ್ಯೋತಿಷ್ಯ ಶಾಸ್ತ್ರಗಳಿಂದ ಪೂಜೆ ಪುನಸ್ಕಾರ ಹೊರಗಡೆ ಬಂದು ಈಗ ನಾನು ನೆಮ್ಮದಿಯಾಗಿದ್ದೀನಿ, ಎಷ್ಟೋ ಹಣ ಕಳ್ಕೊಂಡಿದ್ದೀನಿ, ತುಂಬ ಜನ ನಾನು ಫೋನ್ ಮಾಡಿ ಹೇಳಿದ್ದಾರೆ. ಆದರೆ ಏನು ಮಾಡ್ತೀವಿ, ನಮ್ಮಲ್ಲಿ ಉದಾಸೀನ, ನನಗೇನಾಗುತ್ತೆ ಅಂತ. ಒಂದು ಸರಳವಾಗಿ ಹೇಳ್ತೀನಿ, ಯೋಚನೆ ಮಾಡಿ ನೋಡಿ. ಈ ಟಿ ವಿ ಮಾಧ್ಯಮದಲ್ಲಿ ರೀಸೆಂಟಾಗಿ ನೀವೆಲ್ಲ ನೋಡಿದಿರಲ್ಲಪ್ಪ, ಒಂದು ಹೆಣ್ಣು ಮಗಳು ನಿನಗೆ ಆಯಸ್ಸು ಕಡಿಮೆ ಇದೆ ಅಂತ ಒಬ್ಬ ಜ್ಯೋತಿಷಿಗಾರ ಹೇಳಿ ಅವಳು ಡಿಪ್ರೆಷನ್ಗೆ ಹೋಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿಸಿ, ಜೊತೆಗೆ ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತು, ಮನೆಯೆಲ್ಲ ಪೂಜೆ ಮಾಡಿಸಿ, ಆದರೂ ಆ ಭಯವನ್ನು ನಿವಾರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ಳು. ಅದು ಸತ್ಯ ತಾನೇ? ಆದರೆ ಈ ಥರದ ಘಟನೆಗಳಲ್ಲಿ ಬೇಕಾಷ್ಟು ನಡೀತಾ ಇರ್ತವೆ. ಆ ಘಟನೆಗಳನ್ನು ಉಪಯೋಗಿಸ್ಕೊಂಡು ಶ್ರೀಮಂತರು, ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಒಂದಷ್ಟು ಲಾಯರ್ಗಳನ್ನ ಇಟ್ಕೊಂಡು ಯಾಕೆ ಕೇಸ್ ಹಾಕಿಸ್ಬಾರ್ದು? ಮೌಢ್ಯತೆಯನ್ನು ಟಿ ವಿನಲ್ಲಿ ಬಿತ್ತಬೇಡಿ. ದುರ್ಬಲ ಮನಸ್ಸುಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆಪ್ಪ, ನೀವು ಜಡ್ಜ್ ಹೇಳ್ಬೋದು, ಇವ್ರು ಹೇಳ್ಬೋದು, ಅಲ್ಲಿ ಕೆಲವರ ಕಾನೂನುಗಳನ್ನು ಮಾಡ್ಬೋದು, ಅವರೆಲ್ಲ ಸ್ಟ್ರಾಂಗ್ ಇದ್ದಾರೆ. ಬೇಕಷ್ಟು ಜನ ಬಡವರಿದ್ದಾರೆ, ಮುಗ್ಧರಿದ್ದಾರೆ, ಅನ್ಎಜುಕೇಟ್ಸ್ ಇದ್ದಾರೆ, ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಈಗ ಮಾಧ್ಯಮ ಎಲ್ಲರ ಮನೆಯಲ್ಲೂ ಟಿ ವಿ ಪ್ರತಿದಿನ ಇದ್ದೇ ಇರುತ್ತಲ್ವಪ್ಪ.
ಮೊಬೈಲ್ ಯಾರ ಕೈಲಿ ಇರುತ್ತಲ್ವಾ, ಅಲ್ಲಿ ಎಷ್ಟೊಂದು ಮೌಢ್ಯಗಳು ಯೂಟ್ಯೂಬಲ್ಲಿ ಬರುತ್ತೆ ಗೊತ್ತಾ. ಆ ವಿಡಿಯೋಗಳೆಲ್ಲ ಕಲೆಕ್ಟ್ ಮಾಡಿ ಅದನ್ನೊಂದು ಟೀಮ್ ಮಾಡಿ, ಯಾರಾದರೂ ಕೋರ್ಟಲ್ಲಿ ಕೇಸ್ ಹಾಕಿದಾರಾ, ಕೋರ್ಟ್ಗೆ ಹೋಗಿ ನೋಡಿ. ಏನು ಲಾಯರ್ ರಾಶಿ ತುಂಬಿರ್ತಾರೆ, ಸಮಾಜ ಸೇವೆ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ. ಒಂದು 5 ಜನ ಲಾಯರ್ಗಳು, ಒಳ್ಳೊಳ್ಳೆ ಲಾಯರ್ಗಳು ಒಂದು ಗ್ರೂಪ್ ಮಾಡಿಕೊಂಡು ಈ ರೀತಿ ಮೌಢ್ಯತೆ ವಿರುದ್ಧ ಯಾಕೆ ನೀವು ಕೇಸ್ ಆಗ್ತಾ ಇಲ್ಲ, ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇದು ಸೋಷಿಯಲ್ ಮೀಡಿಯಾ ತುಂಬ ಎಫೆಕ್ಟ್ ಆಗುತ್ತೆ ಮನುಷ್ಯನ ಮೇಲೆ, ಮುಗ್ಧರ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಈ ರೀತಿಯಾದ ವಿಚಾರಗಳು ಬಂದರೆ ಅವ್ರ ಮೇಲೆ ಕೇಸ್ ಹಾಕಬೇಕು, ಈ ಜಾಗೃತಿನ ಮೂಡಿಸ್ಬೇಕು. ಆದ್ರೆ ಹಂಗೆ ಮಾಡಲ್ಲ. ನಮಗೇನಾಗುತ್ತೆ, ನಾವು ಚೆನ್ನಾಗಿದ್ದೀವಿ, ನಾವು ಸಂಪಾದನೆ ಮಾಡ್ಕೋತೀವಿ ಅಂತೀವಿ. ಈ ರೀತಿ ನನಗೇನಾಗುತ್ತೆ ಅಂತ ಯೋಚನೆ ಮಾಡುವ ಮನಸ್ಸುಗಳು ಜಾಸ್ತಿ ಆದಾಗ ಒಂದೇ ಸಾರಿ ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ಒಂದು ಸಣ್ಣ ತಪ್ಪುಗಳನ್ನು ನಾವು ವಿರೋಧಿಸಬೇಕು ಸಾಮಾಜಿಕವಾಗಿ. ಇಲ್ಲಿ ರಾಜಕೀಯದಲ್ಲಿ ವಿಚಾರಗಳು ಬಂದಾಗ ಅದು ಜಡ್ಜ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲಿ ಬರೀ ರಾಜಕೀಯ ವ್ಯಾಪಾರವಾಗಿದೆ, ಭ್ರಷ್ಟಾಚಾರದಿಂದ. ಬರೀ ರಾಜಕಾರಣಿಗಳೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸು ಕೂಡ ಭ್ರಷ್ಟಾಚಾರದಿಂದ ತುಂಬಿದೆ. ಇವರು ಸರಿಯಾಗಿದೆ, ಅವ್ರು ಏನೂ ಮಾಡೋಕ್ಕಾಗಲ್ಲ. ಒಬ್ಬ ಒಂದು ಎಮ್ ಎಲ್ ಎ ಗೆಲ್ಲಬೇಕು ಅಂದರೆ ಅವನು 16 ಕೋಟಿ ಖರ್ಚು ಮಾಡಬೇಕು. ಹೆಂಗೆ ಖರ್ಚು ಮಾಡ್ತಾನೆ ಅವನು? ಸಂಪಾದನೆ ಮಾಡೋಕ್ಕೆ ಖರ್ಚು ಮಾಡ್ತಾನೆ ಅಲ್ವೇನ್ರಿ? ಯೋಚನೆ ಮಾಡಿ ನೋಡಿ. ಅದಕ್ಕೆ ನನ್ನಿಂದ ಎಷ್ಟು ನಾನು ಸಹಾಯ ಮಾಡಬಲ್ಲೆ ಚಿಂತನೆ. ಈಗ ನಾನು ದುಡ್ಡು ಕೊಡೋಕ್ಕೆ ನನ್ನ ದುಡ್ಡಿಲ್ಲ, ನಾನು ಕೆಲವರು ವಿಚಾರಧಾರೆಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ಕೆಲವು ವಿಚಾರಧಾರೆಗಳನ್ನು ಹಂಚ್ಕೋಬೇಕು, ಸಮಾಜದಲ್ಲಿ ಎದುರಿಸ್ಬೇಕು. ಹಣ ಇಡೋರು ಸ್ವಲ್ಪ ಹೋರಾಟ ಮಾಡಿ, ಈ ದಿವಸದಲ್ಲಿ ಚಿಂತನೆ ಮಾಡಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನನಗೇನಾಗುತ್ತೆ ಅಂತ ಸಂಸಾರದಲ್ಲಿ ನಮ್ಮ ಮನಸ್ಸುಗಳು ಭಾವನೆಗಳಲ್ಲಿ ಬೆಸೆದುಕೊಂಡಿದೆ. ಕೆಲವರು ಮನೆಯಲ್ಲಿ ಹೇಳಕ್ಕೆ ಹೋಗ್ತೀವಿ ಸತ್ಯನ, ಆ ಅತ್ತೆ ಮಾವನಿಗೆ ಹೇಳಕ್ಕೆ ಹೋಗ್ತೀವಿ, ಅವ್ರು ಕೇಳೋದಿಲ್ಲ. ಬಂಧುಗಳು ಹೇಳಕ್ಕೆ ಹೋಗ್ತೀವಿ, ಕೇಳೋದಿಲ್ಲ. ಕೇಳಲ್ಲ ಅಂತ ಸುಮ್ಮನಿರೋದು ತಪ್ಪು. ಅವರು ನೀನು ಹೇಳೋದು ಹೇಳು, ವಿರೋಧಿಸಿದ್ರೆ ವಿರೋಧಿಸಲಿ, ಆಮೇಲೆ ಸುಮ್ಮನೆ ನಿನ್ನ ಮನಸ್ಸು ಶಾಂತವಾಗುತ್ತೆ. ಯಾವುದಾದ್ರು ಸಮಸ್ಯೆ ಬಂದಾಗ ನಿನ್ನ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ನಾನು ಹೇಳಿದ್ದೆ, ನನ್ನ ಮಾತು ಕೇಳಲಿಲ್ಲ ಅನಿಸುತ್ತೆ. ನೀವು ಹೇಳಿದೆ ಸುಮ್ಮನೆ ಇದ್ದರೆ ಆ ಘಟನೆ ನಡೆದಾಗ ನೀವು ಸೋತೋಗ್ಬಿಡ್ತೀರಾ. ಆ ಸೋಲಿನ ಸುಳಿಗೆ ನೀವು ಸಿಲ್ಕೊಂಡ್ಬಿಡ್ತೀರಾ. ಯಾಕಂದರೆ ಈ ಮನುಷ್ಯನ ಮನಸ್ಸು ಬೆಸೆದುಕೊಂಡಿದೆ ಸಂಬಂಧಗಳಲ್ಲಿ. ಅದಕ್ಕೆ ಕೆಲವಾರು ವಿಚಾರಗಳನ್ನು ನಾವು ನಿಷ್ಠುರರಾದರೂ ಕೂಡ ಸತ್ಯವನ್ನು ಹೇಳೋದನ್ನು ಕಲಿಬೇಕು. ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ, ಒಳಗಡೆ ಮನಸ್ಸು. ಹೊರಗಡೆ ಸಮಸ್ಯೆನ ಬಗೆಹರಿಸಲಾಗದಿದ್ದರೆ, ಸತ್ಯದ ಅರಿವು ನಿನಗಿದ್ದು ನೀನು ಹೇಳಿದ್ದರೆ ನಿನ್ನ ಮನಸ್ಸು ಶಾಂತವಾಗುತ್ತೆ. ಇಲ್ಲದರೆ ನೀನು ಆ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಲ್ವಾ? ಸೊ ಈ ದಿಶೆಯಲ್ಲಿ ಜಗತ್ತಿನಿಂದ, ನಮ್ಮ ದೇಶದಿಂದ, ಸಂಸಾರದವರೆಗೂ ಕೂಡ ನನಗೇನಾಗತ್ತೆ ಅಂತ ನಾವು ಉದಾಸೀನ ಮಾಡಬಾರ್ದು. ನನ್ನಿಂದೇನಾಗುತ್ತೆ ಅಂತ ನಾನು ಯೋಚನೆ ಮಾಡಿ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ ಬಂದರೆ ನನಗೆ ಆತ್ಮತೃಪ್ತಿ ಸಿಗುತ್ತೆ, ನೆಮ್ಮದಿಯಾದ ನಿದ್ರೆ ಬರುತ್ತೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ, ಕೋಳಿಯ ಕಥೆಯನ್ನು ನೆನೆಸ್ಕೊಳ್ಳಿ. ಹೇಗೆ ಎಲ್ಲೋ ನಡೆದ ಘಟನೆಗೆ ನಾವೇಗೆ ಸಫರ್ ಮಾಡ್ತೀವಿ, ಹಾಗೆ ನಾವು ಎಲ್ಲದಕ್ಕೂ ಕೂಡ ಕನೆಕ್ಟ್ ಆಗಿದ್ದೀವಿ. ಸಾಧ್ಯವಾದಷ್ಟು ಸರಿ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.